ನಿಖರವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ. ನಮಸ್ಕಾರ ವೀಕ್ಷಕರೇ, ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಮಲೆಮನೂರು ಪಟ್ಟಣದ ಡಾಕ್ಟರ್ ಲಕ್ಷ್ಮೀದೇವಿ ವರ್ಗಾವಣೆ ಸಂಬಂಧಿಸಿದಂತೆ ತಿಳಿಸುಪಡೆಯುವೇನೆಂದರೆ, ಮಲೆಮನೂರು ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರ ಆಡಳಿತ ವೈದ್ಯಾಧಿಕಾರಿ ಶ್ರೀಮತಿ ಡಾಕ್ಟರ್ ಲಕ್ಷ್ಮೀದೇವಿ ಹೊನ್ನಳ್ಳಿ ವರ್ಗಾವಣೆಯಾಗಿದ್ದು ಮಾಹಿತಿ ತಿಳಿದುಕೊಂಡಿರುತ್ತೇವೆ. ಮಲೆಮನೂರಿನ 20,000 ಜನಸಂಖ್ಯೆ ಮತ್ತು ಸುತ್ತಮುತ್ತಲಿನ ಹಲವು ಗ್ರಾಮಗಳ ನೂರಾರು ರೋಗಿಗಳಿಗೆ ಉತ್ತಮ ವೈದ್ಯರಾಗಿ ಸ್ಪಂದಿಸಿದ ಸೂಕ್ತ ಸಲಹೆ, ವೈದ್ಯ ಸೇವೆ ಹಾಗೂ ಚಿಕಿತ್ಸೆಯನ್ನು ನೀಡುತ್ತಿದ್ದು ಮಹಿಳಾ ರೋಗಿಗಳಿಗೆ ಅತಿ ಉತ್ತಮ ವೈದ್ಯರಾಗಿ ಸೇವೆ ಮಾಡುತ್ತಿದ್ದಾರೆ. ಇವರು ವರ್ಗಾವಣೆಯಾಗಿರುವುದು ವಿಷಾದನೀಯ ಸಂಗತಿಯಾಗಿದೆ. ಮಂಗಳವಾರ ಆಸ್ಪತ್ರೆಗೆ ಧವಿಸಿದ ಮಹಿಳೆಯರು ಕಣ್ಣೀರು ಹಾಕಿ ತಮ್ಮ ದುಃಖವನ್ನು ತೊಡಗಿಕೊಂಡಿರುತ್ತಾರೆ. ಹಾಗಾಗಿ ಸದರಿ ವೈದ್ಯರ ವರ್ಗಾವಣೆ ರದ್ದುಪಡಿಸಬೇಕೆಂದು ಮತ್ತು ಅವರ ಉಳಿದ 3 ವರ್ಷಗಳ ಸೇವೆಯೂ ಸಹ ಮಲೆಮನೂರಿನಲ್ಲೇ ಇರಬೇಕೆಂದು ಗ್ರಾಮಸ್ಥರು ತಿಳಿಸಿದರು. ಉಪ ತಹಸೀಲ್ದಾರ್ ಆದ ರವಿ ಅವರಿಗೆ ಮನವಿ ಸಲ್ಲಿಸಿದ್ದಾರೆ. ಈ ವೇಳೆ ಪುರಸಭೆಯ ಸದಸ್ಯರಾದ ಸಾಬೀರ್ ಅಲಿ, ರಾಜು ಪೂಜಾರ್, ಲೋಕೇಶ್ ಪೂಜಾರ್, ಅನಿತಾ ಶಾವಿಗೆ, ಹನುಮನ್ ಗೌಡ, ಅಯೂಬ್ ಖಾನ್ ಹಾಗೂ ಮಲೆಮನೂರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಉಪಸ್ಥಿತಿಯಿದ್ದರು. ವರದಿ ಶ್ರೀನಿವಾಸ್ ಪ್ರಸಾದ್ ಆರ್ ಜೊತೆ ಸೈಯದ್ ಇರ್ಫಾನ್, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಮಾಲೆಬೆನ್ನೂರು. ಉಳಿಸಿಕೊಟ್ಟಾರ ಅವರು. ನಮಗ್ ಮೇಡಮ್ ಅವ್ರ ಬೇಕೇ ಬೇಕು. ಮೇಡಮ್ ಅವ್ರನ್ನ ಬೇರೆ ಕಡೆ ವರ್ಗಾವಣೆ ಮಾಡಿದ್ರೆ ನಾವು ನಿಜವಾಗ್ಲೂ ಸ್ಟ್ರೈಕ್ ಮಾಡೇ ಮಾಡ್ತೇವಿ. ಬಂದ್ಗೆ ನಾವು ಬೆಂಬಲ ಕೊಡ್ತೇವಿ. ನಮಗ್ ಮೇಡಮ್ ಅವ್ರ ಬೇಕೇ ಬೇಕು. ಗ್ರಾಮದಿಂದ ಭೀಮಣ್ಣ ಅಂತ ಹೇಳಿ ನಮ್ಮ ಮನೆಯವರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಿದ್ದಾಗ ಸುಮಾರು ವರ್ಷದಿಂದ. ಹಲೋ, ನಮ್ಮ ಹೆಸರು ಭೀಮಣ್ಣ ಅಂತ ಹೇಳಿ ನಮ್ಮ ಮನೆಯವರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು. ನಮ್ಮ ಮನೆಯವರು ನಾವು ಸುಮಾರು ವರ್ಷದಿಂದ ಈ ಹಾಸ್ಪಿಟ್ಲಿಗೆ ಭೇಟಿ ಕೊಡ್ತಾ ಇದಾವೆ. ಡಾಕ್ಟರ್ ಲಕ್ಷ್ಮೀ ಮೇಡಮ್ ಅಂತ ನಾವು ಜೀವನದಲ್ಲಿ ಎಂದೂ ಯಾರನ್ನೂ ನೋಡಿಲ್ಲ. ಯಾಕಂದ್ರೆ ನಾನು ದಾವಣಗೆರೆ ಹಾಸ್ಪಿಟಲ್ ನೋಡಿದೀನಿ, ಹೊನ್ನಾಳಿ ಹಾಸ್ಪಿಟಲ್ ನೋಡಿದೀನಿ, ಬೇರೆ ಬೇರೆ ಹಾಸ್ಪಿಟಲ್ ನೋಡಿದೀನಿ. 24x7 ನಮ್ಮ ಮೇಡಮ್ ಯಾರು ಇದ್ರೆ ಅದು ಡಾಕ್ಟರ್ ಲಕ್ಷ್ಮೀ ಮೇಡಮ್ ಅಂತ ಹೇಳಿ ಅಂತವ್ರನ್ನ ದಯವಿಟ್ಟು ವರ್ಗಾವಣೆ ಮಾಡ್ಬಿಡುತ್ತೆ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದಾವೆ. ಜನಗಳ ಪರವಾಗಿ ನಾವು ಎಲ್ಲ ಹಳ್ಳಿಯಿಂದಲೂ ನಾವು ಕೂಡ ಹೋರಾಟದಲ್ಲಿ ಭಾಗಿಯಾಗಿ ಮೇಡಮ್ ಅವರು ಬರೋವರೆಗೂ ನಿರಂತರ ಹೋರಾಟ ಮಾಡೇ ಮಾಡ್ತೀವಿ. ದಯವಿಟ್ಟು ನಮ್ಮ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ SS ಮಲಣ್ಣ ಅವರು ಲಕ್ಷ್ಮೀ ಮೇಡಮ್ ಮಾಹಿತಿ ಕೊಟ್ಟು ದಯವಿಟ್ಟು ನಮ್ಮ ಆಸ್ಪತ್ರೆಯಲ್ಲಿ ಇರೋಂತ ಒಂದು ವ್ಯವಸ್ಥೆ ಮಾಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತಮ್ಮ. ಎಲ್ಲರ ನೆಚ್ಚಿನ ವೈದ್ಯರ ವರ್ಗಾವಣೆಯನ್ನ ರದ್ದುಪಡಿಸಿರೋದನ್ನ ಖಂಡಿಸಿ ಏನ್ ಇವತ್ತು ದಿವಸ ಪ್ರತಿಭಟನೆ ಮಾಡುತ್ತಿದ್ದಾರೆ. ಇದಕ್ಕೆ ಅಪಾರ ಜನಗಳು ಸೇರಲು ಕಾರಣ ಏನಂದ್ರೆ ಅವರ ಸೇವೆ, ಅವ್ರು ಮಾಡಿರ್ತಕ್ಕಂಥ ಎಲ್ಲರಿಗೂ ವಿಶ್ವಾಸಕ್ಕೆ ತಗೊಂಡು ಮಾಡಿರ್ತಕ್ಕಂಥ ಕೆಲಸ. ಇಷ್ಟೊಂದು ಪ್ರೀತಿ ಗಳಿಸಲು ಬಹಳಷ್ಟು ಶ್ರಮ ಪಡ್ಬೇಕಾಗ್ತೈತಿ. ಇಷ್ಟು ಜನ ಮೆಚ್ತಿದ್ದಾರೆ. ಇವರೆಲ್ಲರೂ ಅವ್ರು ಬೇಕೇ ಬೇಕು ಅನ್ನೋ ಒಂದು ಪಟ್ಟು ಹಿಡಿತಿದ್ದಾರೆ ಅಂದಾಗ ಅವ್ರು ಎಷ್ಟು ಒಳ್ಳೆ ಕೆಲಸಗಳನ್ನ ಇಲ್ಲಿ ಮಾಡಿದ್ದಾರೆ ಅನ್ನೋದನ್ನ ನಾವು ಮೇಲ್ನೋಟಕ್ಕೆ ಇಲ್ಲೇ ಕಾಣ್ಬೋದು. ಹಾಗಾಗಿ ದಯಮಾಡಿ ಸರ್ಕಾರದಲ್ಲಿ ನಾವು ಮನವಿ ಮಾಡ್ಕೊಳ್ಳೋದೇನಂದ್ರೆ, ದಯವಿಟ್ಟು ಅವರಿಗೆ ಇನ್ನ ಒಂದು ಟರ್ಮ್ ಅಂದ್ರೆ ಏನು ಅವರಿಗೆ ಇವಾಗ ಟ್ರಾನ್ಸ್ಫರ್ ಆಗಿದೆ ಅದನ್ನ ರದ್ದುಗೊಳಿಸಿ ಇನ್ನೊಂದು ಟರ್ಮ್ ಅವರಿಗೆ ಇಲ್ಲಿ ಮುಂದುವರಿಯಲು ಅವಕಾಶ ಮಾಡಿಕೊಡ್ಬೇಕಾಗಿ ಎಲ್ಲಾ ಗ್ರಾಮಸ್ಥರದ ಪರವಾಗಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರೂ ಇಲ್ಲಿ ಸೇರಿದ್ದಾರೆ. ಇವರೆಲ್ಲರ ಈ ಪ್ರೀತಿ ವಿಶ್ವಾಸವನ್ನು ವರ್ಗಾವಣೆ ಕುರಿತು ಇವತ್ತು ನಾವು ಸೇರಿರೋದು ಅರ್ಜೆಂಟ್ ಆಗಿ ಆಯ್ತು. ಬೆಳಗ್ಗೆ ಇವತ್ತು ನಿನ್ನೆ ನೈಟ್ ಇಂದ ಅರ್ಜೆಂಟ್ ಆಗಿ ಆಯ್ತು. ಆದ್ರೂ ಪ್ರತಿಯೊಂದು ಹಳ್ಳಿಯಿಂದ ಮತ್ತೆ ಮಲೆಬೆನ್ನೂರಿಂದ ಎಲ್ಲರೂ ಅವ್ರಿಗೆ ಅವರೇ ತಿಳ್ಕೊಂಡು ಬಂದಿದ್ದಾರೆ. ನಿನ್ನೆ ಎಷ್ಟೋ ಜನ ಹೆಣ್ಮಕ್ಳು ಕಣ್ಣೀರ್ ಹಾಕಿ ಸ್ವತಃ ಅವ್ರ ವಿಚಾರ ತಿಳಿದ ಮೇಲೆ ಬರೀ ನಮ್ ಉಚ್ಚಂಗಮ್ಮ ಮಲೆಬೆನ್ನೂರು ಲಕ್ಷ್ಮೀ ಮೇಡಮ್ ಅಂದ್ರೆ ಅವ್ರ ಒಬ್ರು ಡಾಕ್ಟರ್ ಅಲ್ಲ, ದೇವತೆ ಅಂತಾನೆ ಹೇಳ್ಬೇಕು. ನಮ್ಮೆಲ್ಲರ ಪಾಲಿಗೂ ಅವ್ರು ದೇವತೆಯಾಗಿ ದೇವರೇ ಆಗಿ ನಿಂತ್ಕೊಂಡ್ರು. ನಾನ್ ಕಣ್ಣಾರೆ ನೋಡಿದ್ದು ದೃಶ್ಯ. ಒಂದೇ ರಾತ್ರಿ ನಮ್ಮ ಅಣ್ಣರ ಮಗಳು ಹೆರಿಗೆ ಸೇರ್ಸಿದ್ವಿ. ಒಂದ್ ರಾತ್ರಿಗೆ 6 ಹೆರಿಗೆ ಮಾಡಿಸಿದ್ರು. ಅವ್ ಕಣ್ಣಿಂಗ್ ಮುಚ್ಚಿರ್ಲಿಲ್ಲ. ಆ ರೀತಿ ಹೆರಿಗೆ ಮಾಡಿಸಿ ಅದು ನಮ್ಮ ಸೊಸೆಗೆ ಬಹಳ ತೊಂದರೆ ಆಗಿರೋದ್ರಿಂದ ಹೆರಿಗೆ ಆಗಲ್ಲ ಅನ್ನೋ ಮೊಮೆಂಟ್ ಅಲ್ಲೂ ಕೂಡ ಅವ್ರು ನಾನ್ ದಾವಣಗೆರೆ ಬರ್ಕೊಡ್ತೀನಿ ಅಂತಂದ್ರು. ಬ್ಯಾಡ್ ಮೇಡಮ್ ನೀವ್ ಅದಿರಿ ಅಂದ್ರೆ ನಮಗ್ ಧೈರ್ಯ. ತಾಯಿ ಮಗನ್ ಜೀವದ ಪ್ರಶ್ನೆ ಆದ್ರೂ ನಾವ್ ಆ ಮೇಡಮ್ ಮೇಲೆ ನಂಬಿಕೆ ಇಟ್ಟು ಅವರು ಹೆರಿಗೆ ಮಾಡಿಸಿದ್ರು. 6 ಹೆರಿಗೆ ನಾನು ಹಂಗೆ ರಕ್ತದ ಮೊಡವೆಲ್ಲ ನಿಂತಿದ್ರು ಅವ್ರು. ಆದ್ರೂ ಹಂಗೆ ಹೋಗಿ ಕಾಲ್ ಹಿಡ್ಕೊಂಡೆ ನಾನು. ಮೇಡಮ್ ನೀವು ದೇವ್ರು, ನಮಗೆ ನಮ್ ಪಾಲಿನ ದೇವ್ರೇ ನೀವು ಅಂತೇಳಿ ಅಷ್ಟು ಅವ್ರ ಮೇಲೆ ನಮಗ್ ನಂಬಿಕೆ ಐತಿ. ಅದು 6 ರೀತಿಯಾಗಿ ಮಾತಾಡಕತ್ತವಿ. ಮಲೆಬೆನ್ನೂರಿಗೆ ಡಾಕ್ಟರ್ ಬೇಕೇ ಬೇಕು. ಯಾಕಂದ್ರೆ ಅವ್ರು ಒಂದು ನೈಟ್ ಡ್ಯೂಟಿ ಮಾಡಿದ್ರು, ಒಂದ್ ಬೆಳಗಿಂದ ಡ್ಯೂಟಿ ಮಾಡಿ 10 ಗಂಟೆಯಿಂದ ಫುಲ್ ನೈಟ್ ಮಾಡಿ ಮಧ್ಯಾಹ್ನ ಮತ್ತೆ ನೆಕ್ಸ್ಟ್ ಡೇ 3 ಗಂಟೆವರೆಗೂ ಡ್ಯೂಟಿ ಮಾಡ್ತಾರೆ. ಯಾವ ಡಾಕ್ಟರ್ ಮಾಡ್ತಾರ್ರಿ ಅಷ್ಟು ಡ್ಯೂಟಿ? ಆ ಡೇ ಮೇಡಮ್ ಅವ್ರ ನಮಗೆ ಬೇಕೇ ಬೇಕು.